ಉಳಿಸಿ ಪುಸ್ತಕವನ್ನು ದೂರ ಅಧಿಕಾರ ಆಡಳಿತಕ್ಕೆ ಎಲ್ಲ ಪುಸ್ತಕವಲ್ಲವೇ ಆಧಾರ ಕಾನೂನು ರಕ್ಷಣೆಗಳು ಇವೆಯೇ ಉಳಿಸಿ ಪುಸ್ತಕವನ್ನು ದೂರ ಆಳುವ ಮಂದಿಯ ಬಲವು ಯಾವುದು ಆಳಿಸಿಕೊಳ್ಳುವ ಜನ ಯಾರು ಆಳುವ ಮಂದಿಯ ಬಲವು ಯಾವುದು ಆಳಿಸಿಕೊಳ್ಳುವ ಜನ ಯಾರು ಆಳಿಸಿಕೊಳ್ಳುವ ಜನರು ಪುಸ್ತಕವ ಹಿಡಿದರೆ ಅವರ ಸಮಯಾರು ಹಿಡಿದರೆ ಅವರ ಸಮಯಾರು ಗ್ರಂಥಾಲಯವೇ ದೇವಾಲಯವು ಪುಸ್ತಕವಲ್ಲವೇ ದೇವರು ಗ್ರಂಥಾಲಯವೇ ದೇವಾಲಯವು ಪುಸ್ತಕವಲ್ಲವೇ ದೇವರು ಈ ದೇವರು ತಲೆ ಕಾಯುವ ಹಾಗೆ ಕಾಯುವರೇ ಯಾರಾದರೂ ಕಾಯುವರೇ ಯಾರಾದರೂ ಕಾಯುವರೇ ನೀವು ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಆಗಿರುವುದರಿಂದ ಬ್ಯಾಂಕಿನಲ್ಲಿ ಸಾಕ್ತಾ ಇರ್ತಕ್ಕಂತಹ ನಮ್ಮ ಲೈಬ್ರರಿಯನ್ ಆಗಿರ್ತಕ್ಕಂಥ ಡಾಕ್ಟರ್ JP ಸುರೇಶ್ ಸರ್ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಧನ್ಯವಾದ ಹೇಳ್ತಾ ಸ್ವಾಗತವನ್ನು ಕೋರ್ತಾ, ನೀವು 3 ವರ್ಷದ ಈ ಒಂದು ಜರ್ನಿಯಲ್ಲಿ ಸುಮಾರು ನೀವು 8 ವಿಷಯಗಳನ್ನು ನೀವು ಓದ್ತೀರಿ. ಅಂದರೆ ಮೊದಲನೇ ಒಂದು ಸೆಮಿಸ್ಟರ್ಲಿ ಒಂದು ವಿಷಯವನ್ನು, ಎರಡನೇ ಸೆಮಿಸ್ಟರ್ಲಿ ಮತ್ತೊಂದು ವಿಷಯವನ್ನು, ನಮ್ಮ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳು ಓದ್ತೀರಿ. ಒಂದು ಮೊದಲನೇ ಒಂದು ಸೆಮಿಸ್ಟರ್ ಬಂದಂತ ಸಂದರ್ಭದಲ್ಲಿ ಮೊದಲನೇ ಒಂದು ವರ್ಷದಲ್ಲಿ ಒಂದು ರಾಜ್ಯಶಾಸ್ತ್ರದ ಒಂದು ವಸ್ತು ವಿಷಯಕ್ಕೆ ಸಂಬಂಧಿಸಿದಂತೆ ನೀವೇನು ಓದ್ತೀರಿ ಅಂತಂದ್ರೆ ಯಾವ್ದು ಪೇಪರ್ ಫಸ್ಟ್ ಇಯರ್ ಅಲ್ಲಿ ಮೊದಲೇ ಪೇಪರ್ ನೆನಪಿಲ್ಲ ಅಂತಂದ್ರೆ ನೀವು ಏನಂತ ಅರ್ಥ? ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಹೌದು ತಾನೆ? ಅದು ರಾಜ್ಯಶಾಸ್ತ್ರದ ವಸ್ತು ವಿಷಯಗಳಿವೆಲ್ಲ. ಅಂದ್ರೆ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳಂತಕ್ಕಂಥ ಮೊದಲನೇ ಸೆಮಿಗೆ ಅದನ್ನು ಓದ್ತೀರಿ ನೀವು. ನೆಕ್ಸ್ಟ್ ಒಂದು ಎರಡನೇ ಸೆಮಿಗೆ ನೀವು ಬಂದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯಶಾಸ್ತ್ರದ ಒಂದು ಮತ್ತೊಂದು ವಸ್ತು ವಿಷಯವಾಗಿರ್ತಕ್ಕಂಥ ರಾಜಕೀಯ ಚಿಂತಕರು, ಅದು ಒಂದು ರಾಜಕೀಯ ಚಿಂತಕರು ಅದರಲ್ಲಿ ಪ್ಲೇಟೋ ಆಗಿರ್ಬೋದು, ಅರಿಸ್ಟಾಟಲ್ ಆಗಿರ್ಬೋದು, ಅವೆಲ್ಲ ವಿಚಾರಗಳು ನೋಡ್ತೀವಿ. ಹಾಗೆ ಒಂದು ಮುಟ್ಟಕ್ಕಂಥ ಒಂದು ವಸ್ತು ವಿಷಯವನ್ನು ಇಟ್ಕೊಂಡು ಏನ್ ಮಾಡ್ತಾ ಹೋಗ್ತೀರಿ, ಓದ್ತೀರಿ. ಹಾಗೆ ಒಂದು 4ನೇ ಸೆಮಿಗೆ ನೀವು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತಾ ಹೋದ್ರೆ ಭಾರತ ಸರ್ಕಾರ ಮತ್ತು ರಾಜಕೀಯ ಎಂಬತಕ್ಕಂಥ ಒಂದು ವಿಷಯವನ್ನು ಕುರಿತಂತೆ ಏನ್ ಮಾಡ್ತಾ ಹೋಗ್ತೇವೆ, ಒಂದೊಂದು ಸಬ್ಜೆಕ್ಟ್ಗಳು ನಮ್ಮ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಮತ್ತೆ 2 ಕವಲುಗಳಾಗಿ ಮಾರ್ಪಾಡಾಗ್ತದೆ. ಅಲ್ಲಿ ಅಂದ್ರೆ 2 ಬುಕ್ಸ್ ಅನ್ನು ಓದ್ತೀರಿ ನೀವು. ಹಾಗೆ ನೀವು 5ನೇ ಸೆಮಿಸ್ಟರ್ ಬಂದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯಶಾಸ್ತ್ರದ ವಸ್ತು ವಿಷಯಗಳಿಗೆ ಸಂಬಂಧಿಸಿದ 2 ಬುಕ್ಸ್ ಓದ್ತೀರಿ. ಒಂದು ಯಾವುದಂತಂದ್ರೆ ಸಾರ್ವಜನಿಕ ಆಡಳಿತ ತತ್ವಗಳು ಒಂದು ಬುಕ್ಸ್ ಆದ್ರೆ, ಒಂದು 2ನೇ ಬುಕ್ಸ್ ಆಗಿ ನೀವೇನ್ ನೋಡ್ತಾ ಹೋಗ್ತೀರಿ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಸೈದ್ಧಾಂತಿಕ ವಿಚಾರಗಳು ಎಂಬುದಾಗಿ ನಾವು 2ನೇ ಬುಕ್ಸ್ ಓದ್ತೀರಿ. ಯಾವಾಗ 5ನೇ ಸೆಮಿಸ್ಟರ್ಗೆ. ಮತ್ತೆ 6ನೇ ಸೆಮಿಸ್ಟರ್ಗೆ ಬರ್ತೀರಿ ನೀವು, ಹೋಗ್ತಾನೆ. 6ನೇ ಸೆಮಿಸ್ಟರ್ ಬಂದಂತ ಸಂದರ್ಭದಲ್ಲಿ ಅಲ್ಲಿಯೂ ಸಹ 2 ಬುಕ್ಸ್ ಅನ್ನು ಓದ್ತೀರಿ ನೀವು. ಅಲ್ಲಿ ಅವಾಗ ಏನೇನು ಯಾವ ಒಂದು ಬುಕ್ಸ್ಗಳು ಓದ್ತೀರಿ ಅಂತಂದ್ರೆ ಒಂದು ಭಾರತ ಸರ್ಕಾರ ಅದು ಒಂದು ಬುಕ್ಸ್ ಅಲ್ಲಿ ಇರ್ತಾ ಹೋಗುತ್ತೆ. ಮತ್ತೆ 2ನೇ ಒಂದು ಭಾಗವಾಗಿದೆ ಅಂತಾರಾಷ್ಟ್ರೀಯ ಸಂಬಂಧಗಳು, ಅದು ಮತ್ತೆ ಮುಂದುವರಿಯುತ್ತೆ ನಿಮ್ಗೆ. ಅಂದ್ರೆ ಒಂದು ವಿಷಯಗಳು ಚೇಂಜ್ ಇರ್ತಾವೆ ಅಷ್ಟೇ, ನೇಮಕ ಅದೇ ಇರುತ್ತೆ. ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ವಿಚಾರಣೆ ಇರುತ್ತೆ. 5ನೇ ಸೆಮಿಸ್ಟರ್ ಇರ್ತಕ್ಕಂಥ ಆ ವಸ್ತು ವಿಷಯನೇ ಇರುತ್ತೆ. ಆದ್ರೆ 6ನೇ ಸೆಮಿಸ್ಟರ್ ಬಂದಾಗ ಏನಾಗ್ತಾ ಹೋಗುತ್ತದೆ, ಅಲ್ಲಿನ ವಿಚಾರಗಳು ಚೇಂಜ್ ಆಗ್ತವೆ. ಹಾಗಾಗಿ 6ನೇ ಸೆಮಿಸ್ಟರ್ ನೀವೇನಾಗ್ತಾ ಓದ್ತೀರಂದ್ರೆ ಭಾರತದ ಒಂದು ಆಡಳಿತ ವ್ಯವಸ್ಥೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಓದ್ತೀರಿ ನೀವು. ಹಾಗಾಗಿ ಇವುಗಳ ಜೊತೆಗೆ ನೀವು ಅರ್ಥ ಆಯ್ತಾ, ಒಟ್ಟು 8 ವಿಷಯಗಳನ್ನು ನೀವು 3 ವರ್ಷದಲ್ಲಿ ನಮ್ಮ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡ್ತೀರಿ. ನೋಡಿ, ಇವುಗಳ ಜೊತೆಯಲ್ಲಿ ನೀವೇನ್ ಮಾಡ್ತಾ ಹೋಗ್ತೀರಿ, ಒಂದು ಸಂವಿಧಾನವನ್ನು ಓದ್ತೀರ, ಹೋಗ್ತಾನೆ. ನೋಡಿ, ಭಾರತ ಸಂವಿಧಾನದ ಒಂದು ವಿಚಾರವನ್ನು ತಿಳ್ಕೊಳ್ತೀರಿ ನೀವು. ಒಂದು ಮೊದಲನೇ ಸೆಮಿಸ್ಟರ್ ನೀವು ಭಾರತ ಸಂವಿಧಾನದ ಭಾಗ 1 ಓದ್ತೀರಿ. ಹಾಗೆ ನಾವು 2ನೇ ಸೆಮಿಸ್ಟರ್ ಬಂದಂತ ಸಂದರ್ಭದಲ್ಲಿ ಸಂವಿಧಾನ ಭಾಗ 2 ಅಂತಕ್ಕಂಥ ಓದ್ತಾ ಹೋಗ್ತೀರಿ. ಅಂದ್ರೆ ಇವುಗಳ ಜೊತೆಯಲ್ಲಿ ನಮ್ಮ ರಾಜ್ಯಶಾಸ್ತ್ರದ ಒಂದು ವಸ್ತು ವಿಷಯಗಳಾಗಿರ್ತವೆ. ನಮ್ಮ ರಾಜ್ಯಶಾಸ್ತ್ರದಲ್ಲಿ ನಾವು ಏನ್ ಮಾಡ್ತಾ ವಿದ್ಯಾರ್ಥಿಗಳು ಎಲ್ಲರೂ ಈ ಒಂದು ರಾಜ್ಯಶಾಸ್ತ್ರ ಅಂತಲ್ಲ, ಮತ್ತೆ ಕನ್ನಡ ಎಲ್ಲರೂ ಸಹ ಒಂದು ಕಡ್ಡಾಯವಾಗಿ ನೀವೇನ್ ಮಾಡ್ತಾ ಹೋಗ್ತೀರಿ, ಭಾರತ ಸಂವಿಧಾನ ಭಾಗ 1 ಒಂದನೇ ಸೆಮಿಸ್ಟರ್ ಓದ್ತೀರಿ.
ಕಡ್ಡಾಯವಾಗಿ ಭಾರತ ಸಂವಿಧಾನ ಭಾಗ 2 ಅನ್ನು ಕಡ್ಡಾಯವಾಗಿ 2ನೇ ಸೆಮಿಸ್ಟರ್ಗೆ ಓದ್ತೀನಿ. ಅಲ್ಲಿಗೆ ಆ ಒಂದು ಭಾರತ ಸಂವಿಧಾನ ಒಂದು ವರ್ಷದಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತೆ. ಮತ್ತೆ ಅದು ಬರಲ್ಲ. ಮತ್ತೆ ಈ ಒಂದು ರಾಜ್ಯಶಾಸ್ತ್ರ ವಿಷಯನೆಲ್ಲ ಓದ್ತೀನಿ. ಅರ್ಥ ಆಯ್ತು ನಿಮಗೆ? ಈ ಒಂದು ಮೊದಲನೇ ಸೆಮಿಸ್ಟರ್ ಆಧಾರದಿಂದ ಏನಾಗ್ತಾ ಹೋಗುತ್ತದೆ ನೋಡಿ, ಇಲ್ಲಿದೆ. ಇದು 2ನೇ ಸೆಮಿಸ್ಟರ್. ಇದು ರಾಜಕೀಯ ಚಿಂತನೆ ಅಂತಕ್ಕಂಥದ್ದು 2ನೇ ಸೆಮಿಸ್ಟರ್ನ ಒಂದು ಬುಕ್ಸ್ ಇದು. ಹಾಗೆ ಮೊದಲನೇ ಒಂದು ಮೂಲ ಪರಿಕಲ್ಪನೆಗಳು ಹೌದಾನೆ. ಈ ಬುಕ್ಸ್ ಅನ್ನು ನೀವು ಈ ಸೆಮಿಸ್ಟರ್ ಇರೋದ್ರಿಂದ ನೀವು ಈ ಬುಕ್ಸ್ ಅನ್ನು ಯಾರು ಬರೀತಾ ಹೋಗ್ತಾರೆ ಅಂದ್ರೆ ಡಾಕ್ಟರ್ ಕೆ.ಜಿ. ಸುರೇಶ್ ಅವರು ಬರೀತಾ ಹೋಗ್ತಾರೆ. ಅಂದ್ರೆ ಅಚ್ಚುಕಟ್ಟಾಗಿ ಚೆನ್ನಾಗಿ ಬರ್ತಾರೆ. ಇವುಗಳ ಜೊತೆಗೆ ನೀವು ಇನ್ನೊಂದು ದೊಡ್ಡ ಬುಕ್ಸ್ ಇದಾವೆ ಅಂದ್ರೆ ನಾನ್ ಸೆಮಿಸ್ಟರ್ ಬುಕ್ಸ್ ಅಂತ ಬರ್ತಾವಲ್ಲಿ ಇದಾವೆ. ಆ ಕಡೆ ಈ ಕಡೆ ಇರಬೇಕು. ನಾನ್ ಸೆಮಿಸ್ಟರ್ ಬುಕ್ಸ್ ಅಲ್ಲಿ ಡೆಪ್ತ್ ಆಗಿರುತ್ತದೆ, ಜಾಸ್ತಿ ಅಲ್ಲಿ ವಿಷಯಗಳು ಇರ್ತವೆ. ಅಂದ್ರೆ ಅಂತ ಇರ್ತಕ್ಕಂಥ ವಿಷಯಗಳನ್ನ ಏನ್ ಮಾಡ್ತಾ ಹೋಗ್ತದೆ ಒಂದು ಸ್ವಲ್ಪ ಒಂದು ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಇಲ್ಲಿ ಒಂದು ಸೆಮಿಸ್ಟರ್ ಬುಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಷ್ಟೇ. ನೀವು ಇಲ್ಲ ನಾವು ಹೆಚ್ಚಿನದಾಗಿ ನಾವು ರಾಜ್ಯಶಾಸ್ತ್ರ ಮೂಲ ಕಲ್ಪನೆಗಳ ವಿಷಯಗಳನ್ನು ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಬೇಕು ಎಂಬ ಒಂದು ಉದ್ದೇಶ ನಿಮಗೆ ಕಾತುರ ಅಂತಕ್ಕಂಥದ್ದು ಇದ್ರೆ, ಜೊತೆ ನಾವು ಮುಂದೆ ನಾವು IAS KS ಅಂತಕ್ಕಂಥದ್ದು ಮಾಡ್ಬೇಕು ಎಂಬತಕ್ಕಂಥ ಇಂಟೆನ್ಷನ್ ಇದ್ರೆ ಇಲ್ಲಿ ಈ ಒಂದು ಬುಕ್ಸಿನ ಜೊತೆಗೆ ನೀವು ಇನ್ನೂ ಒಂದು ನಾನ್ ಸೆಮಿಸ್ಟರ್ ಬುಕ್ಸ್ ಗಳಿದಾವೆ. ಅವನ್ನ ಯೂಸ್ ಮಾಡ್ಕೊಂಡು ನೀವು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಉತ್ತಮವಾದ ಒಂದು ಮಾರ್ಕ್ಸ್ ಗಳು ತೆಗೆದುಕೊಂಡು ನೀವು ಹೋಗಿ ತಮ್ಮ ಒಂದು ಜೀವನ ಕಟ್ಕೊಳ್ಬೇಕು ಎಂಬುದಾಗಿ ನಾವು ಈ ಒಂದು ವಿಚಾರವಾಗಿ ನಾವು ಅರ್ಥ ನೋಡಿ ಯಾವ್ದು ಹೇಳಿದ್ದು ಬುಕ್ಸ್. ಹಾಗೆ ನೆನಪಲ್ಲಿ ನಾವು ಯಾವ ಬುಕ್ಸ್ ಓದ್ತೀವಿ ಎಂಬುದಾಗಿ ಇದು 2ನೇ ಸೆಮಿಸ್ಟರ್ಗೆ ಓದ್ತೀರಿ ಅಂದ್ರೆ ರಾಜಕೀಯ ಚಿಂತನೆ ಅಂದ್ರೆ ಪ್ಲೇಟೋ, ಅರಿಸ್ಟಾಟಲ್ ಮತ್ತೆ ಇದು 4ನೇ ಸೆಮಿಸ್ಟರ್. ಇದು 3ನೇ ಸೆಮಿಸ್ಟರ್ ಅಂತಾನೆ ಅದ್ರ ಹೆಸರಿರೋದು. ಮತ್ತೆ ಇದ್ದದ್ದು ಇದೆ ಅಂದ್ರೆ ಆಧುನಿಕ ಸರ್ಕಾರಗಳಂತ ಇತ್ತು, ಅದನ್ನ ಮೆನ್ಷನ್ ಮಾಡಿದ್ರು. ಹೆಸರು ನೇಮ್ನ ಮೆನ್ಷನ್ ಮಾಡಿದ್ರು. ಕೆಲವೊಂದು 5 ವರ್ಷದಿಂದ ಈಚೆಗೆ ಏನ್ ಮಾಡ್ತಾವ್ರೆ ಹೆಸರನ್ನು ಚೇಂಜ್ ಮಾಡಿದ್ರು. ಏನಂತ ಚೇಂಜ್ ಮಾಡಿದ್ರಂತೆ ಒಂದು ತೌಲಿಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು ಒಂದು ಚೇಂಜ್ ಮಾಡಿದ್ರೆ ಅಷ್ಟೇ. ಆದ್ರೆ ವಿಷಯಗಳು ಮಾತ್ರ ಏನಾಗ್ತಾ ಹೋಗಿದೆ ಇದೇ ಇರ್ತಕ್ಕಂಥ. ಹಾಗಾಗಿ 4ನೇ ಸೆಮಿಸ್ಟರ್ಗೆ ನೀವು ಆಧುನಿಕ ಸರಿಯಾದ ತೌಲಿಕ ಸರ್ಕಾರ ಮತ್ತು ರಾಜಕೀಯ ಅಂತಾನೆ ಇರೋದು. ಆದ್ರೆ ಆಧುನಿಕ ಸರ್ಕಾರಗಳಂತಕ್ಕಂಥದ್ದು ಚೇಂಜ್ ಮಾಡೋದಷ್ಟೇ. ಮತ್ತೆ ಏನಿತ್ತು ಚೇಂಜ್ ಮಾಡೋದಷ್ಟೇ. ಹಾಗಾಗಿ ಒಂದು ಆಧುನಿಕ ಸರ್ಕಾರದಲ್ಲಿ ಬ್ರಿಟನ್, ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡು, ಚೀನಾ ಇವೆಲ್ಲ ಸಂವಿಧಾನದ ಲಕ್ಷಣಗಳನ್ನು ನೀವು ಓದ್ತೀರಿ. ಹಾಗಾಗಿ ಇವು ಇಲ್ಲಿ ನೀವು ಕಂಡು ಬರ್ತವೆ. ಯಾವುದು ಇದು ಮೊದಲನೇ ಸೆಮಿಸ್ಟರ್. ಇದು ಸಹ ಕೆ.ಜಿ. ಸುರೇಶ್ ಬರೆದಿರ್ತಕ್ಕಂಥದ್ದು. ಇದು ಸಹ ರಾಜಕೀಯ ಚಿಂತನೆ ಅಂತಕ್ಕಂಥದ್ದು ಕೆ.ಜಿ. ಸುರೇಶ್ ಬರೆದಿರ್ತಕ್ಕಂಥದ್ದು. ಅಲ್ಲಿ ಮತ್ತೆ ಬೇರೆ ಬೇರೆ ಆಧಾರಗಳು ಇದಾವೆ. ಅರ್ಥ ಆಯ್ತಾ? ಆಧುನಿಕ ನಿಮಗೆ ತೋರಿಸಕ್ಕಂತ ಯಾವ್ದು ಇರುತ್ತಂಥದ್ದು. ಹಾಗೆ 3ನೇ ಸೆಮಿಸ್ಟರ್ ಇದು ಆಧುನಿಕ ತೌಲಿಕ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥದ್ದು. ಹೊಸ ಬುಕ್ಸ್ ಪ್ರಿಂಟ್ ಆಗಿಲ್ಲ, ಅದು ರೀಪ್ರಿಂಟ್ ಆಗಿಲ್ಲ, ಅದು ಇದೇ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಓದ್ತೀವಿ ನೀವು. ಹಾಗೆಯೇ 4ನೇ ಸೆಮಿಸ್ಟರ್ ಬಂದಾಗಿದ್ದು ಭಾರತ ಸರ್ಕಾರ ಮತ್ತು ರಾಜಕೀಯ ಇದನ್ನ ಓದ್ತೀರಿ. ಹಾಗೆಯೇ ಒಂದು ಇದು ಇದೆ, ಅದು ರಾಜಶೇಖರ್ ಅಂತ ಬರೆದಿರ್ತಕ್ಕಂಥ ಇದೇ ಇದೆ. ನೆಕ್ಸ್ಟ್ 5 ಸೆಮಿಸ್ಟರ್ 6 ಸೆಮಿಸ್ಟರ್ ಇರಬೇಕು. ಅವನ್ನ